ವೀರ ಕನ್ನಡಿಗರ ಸೇನೆ ಹಾಗೂ ವಿಶ್ವ ಕನ್ನಡಿಗರ ಸಂಸ್ಥೆ ವತಿಯಿಂದ ಬೀದರ್ನಲ್ಲಿ ಚನ್ನಪಟ್ಟಣ ದೇವರಂಗ ಮಂದಿರದಲ್ಲಿ 29 ನವೆಂಬರ್ 2024ರಂದು ಶುಕ್ರವಾರ ನಡೆದ ರಾಜ್ಯಮಟ್ಟದ 69ನೇ ಕನ್ನಡಿಗರ ಉತ್ಸವವನ್ನು ಕರ್ನಾಟಕ ಪರ ಸಂಘಟನೆಯ ಒಕ್ಕೂಟ ರಾಜ್ಯ ಅಧ್ಯಕ್ಷರು ಡಾಕ್ಟರ್ ವಿಶ್ವನಾಥ ಜೆಪಿ ಬೆಂಗಳೂರು ಉದ್ಘಾಟಿಸಿ ಮಾತನಾಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಅಮೃತ್ ಪಾಟೀಲ್ ಸಿರ್ನೂರ್, ಶ್ರೀ ಅವಿನಾಶ್ ರೈ ಅಧ್ಯಕ್ಷರು ಕಾರ್ಯಕ್ರಮ ನಡೆಸಿಕೊಟ್ಟರು. ರಾಷ್ಟ್ರಭಾಗದಿಂದ ವಿವಿಧ ರಾಜ್ಯ ಜಿಲ್ಲೆಗಳ ಕನ್ನಡ ಸೇವೆ ಮಾಡುತ್ತಿರುವವರನ್ನು ಗುರುತಿಸಿ ಕರ್ನಾಟಕ ರಾಜ್ಯೋತ್ಸವ ರತ್ನ ಪ್ರಶಸ್ತಿ ಸನ್ಮಾನ ಮಾಡಲಾಯಿತು. ಮುಖ್ಯ ಅತಿಥಿ ವಿಜಯ್ ಕುಮಾರ್, ಅಜಯ್ ಕುಮಾರ್ ಸ್ವಾಮಿ ಬೆಂಗಳೂರು ಹಾಗೂ ರಾಜ್ಯ ಉಪಾಧ್ಯಕ್ಷರು ರವಿ ವಂಟಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶ್ರೀ ಚಂದ್ರಕಾಂತ್ ದೇವಕಿ ಬೆಂಗಳೂರು, ಬಸವರಾಜ್ ಜಡಗಿ ಜಿಲ್ಲಾ ಉಪಾಧ್ಯಕ್ಷರು ಬೀದರ್, ಅಂಬಾದಾಸ್ ಸೇನೆ ಜಿಲ್ಲಾ ಕಾರ್ಯದರ್ಶಿ, ಬಾಬುರಾವ್ ದಕ್ಷಿಣ ಕ್ಷೇತ್ರ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು ರಾಹುಲ್ ಬೌದೆ, ರಾಕೇಶ್ ಬಂಗ್ಲೆ ಚಿಟ್ಟಗುಪ್ಪ ತಾಲೂಕು ಅಧ್ಯಕ್ಷರು, ಸಂದೀಪ್ ಚಾಂಬೋಳ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ದೇವರಾಜ್ ಪತಂಗೆ ತಾಲೂಕು ಅಧ್ಯಕ್ಷರು ಹುಮ್ನಾಬಾದ್, ಧನ್ರಾಜ್ ಭಗವಾನ್ ಯಾದವ್, ಶ್ರೀ ಸಚಿವ್ ಚೆಲ್ವಾ ತಾಲೂಕು ಉಪಾಧ್ಯಕ್ಷರು, ಮಹೇಶ್ ಪಾಟೀಲ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಬಾಲ್ಕಿ ಉಪಸ್ಥಿತರಿದ್ದರು. ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ. ಜಾತಿ ಮತ ಒಂದು ಗೂಡಿದ ದೇಶ ಕೂಡಿ ವಿಶ್ವವೇ ಹಾಡಿದ, ಜಾತಿ ಮತ ಒಂದು ಗೂಡಿದ ದೇಶ ಕೂಡಿ ವಿಶ್ವವೇ ಹಾಡಿದ. ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ. ಕನ್ನಡವೇ ನಮ್ಮ ನೆಲದ ಭಾಷೆ, ಕನ್ನಡವೇ ನಮ್ಮ ಕುಲದ ಭಾಷೆ, ಕನ್ನಡವೇ ನಮ್ಮ ಆಡು ಭಾಷೆ, ಕನ್ನಡವೇ ನಮ್ಮ ಆಡಳಿತ ಭಾಷೆ. ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ. ಕನ್ನಡವೇ ನಮ್ಮ ಸಮಾಜದ ಭಾಷೆ, ಕನ್ನಡವೇ ನಮ್ಮ ಸಮಾಜದ ಭಾಷೆ, ಕನ್ನಡವೇ ನಮ್ಮ ಸಾಹಿತ್ಯ ಭಾಷೆ, ಸಾಹಿತ್ಯ ಭಾಷೆ, ಕನ್ನಡವೇ ನಮ್ಮ ಸಾಂಸ್ಕೃತಿಕ ಭಾಷೆ, ಕನ್ನಡವೇ ನಮ್ಮ ಸಾಂಸ್ಕೃತಿಕ ಭಾಷೆ, ಕನ್ನಡವೇ ನಮ್ಮ ಅನುದಿನದ ಭಾಷೆ, ಕನ್ನಡವೇ ನಮ್ಮ ಅನುದಿನದ ಭಾಷೆ. ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ. ಜಾತಿ ಮತ ಒಂದು ಗೂಡಿದ ದೇಶ ಕೂಡಿ ವಿಶ್ವವೇ ಹಾಡಿದ, ಕನ್ನಡವೇ ನಮ್ಮ ಹೋರಾಟ ಭಾಷೆ, ಕನ್ನಡವೇ ನಮ್ಮ ಹೋರಾಟ ಭಾಷೆ, ಕನ್ನಡವೇ ನಮ್ಮ ಧರ್ಮದ ಭಾಷೆ, ಕನ್ನಡವೇ ನಮ್ಮ ಧರ್ಮ ಭಾಷೆ, ಕನ್ನಡವೇ ನಮ್ಮ ನ್ಯಾಯದ
विश्वविनूतन विद्याचेतन सर्वहृदय संस्कारी जय भारती करुनाड सरस्वती गुಡಿ ಗೋಪುರ ಸುರಶಿಲ್ಪ ಕಲಾಕೃತಿ ಕೃಷ್ಣಿ ತುಂಗೆ ಕಾವೇರಿ ಪವಿತ್ರಿತ ಕ್ಷೇತ್ರ ಮನೋಹಾರಿ ವಿಶ್ವವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್कारी ಜಯ ಭಾರತಿ ಜಯ ಭಾರತಿ. ಇವತ್ತು ಏನು ಕನ್ನಡ ರಾಜ್ಯೋತ್ಸವ 69ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಬೀದರ್ ಜಿಲ್ಲೆ, ಕರ್ನಾಟಕದ ಮುಕುಟ ಬೀದರ್ ಜಿಲ್ಲೆಯಲ್ಲಿ ವೀರ ಕನ್ನಡಿಗರ ಸೇನೆ ಹಾಗೂ ವಿಶ್ವ ಕನ್ನಡಿಗರ ಸಂಸ್ಥೆಯ ವತಿಯಿಂದ ಇವತ್ತು ಅದ್ದೂರಿಯಾದಂತಹ ಒಂದು 69ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡುವ ಮುಖೇನವಾಗಿ ನಮ್ಮ ಸುಬ್ಬಣ್ಣ ಕರಕನಹಳ್ಳಿಯವರಾಗಿರ್ಬೋದು, ಅದೇ ರೀತಿ ನಮ್ಮ ಮುಖೇಶ್ ಅವರಾಗಿರ್ಬೋದು, ಹಾಗೆ ನಮ್ಮ ಅಮೃತ್ ಪಾಟೀಲ್ ಅವರಾಗಿರ್ಬೋದು, ಹಾಗೆ ರವಿ ಒಂಟಿಯವರಾಗಿರ್ಬೋದು, ಮತ್ತು ನಮ್ಮ ವಿಠಲ್ರವರಾಗಿರ್ಬೋದು, ಮತ್ತು ಇನ್ನೆಲ್ಲ ಪದಾಧಿಕಾರಿಗಳು, ಹಾಗೆ ಬೆಂಗಳೂರಿನಿಂದ ಬಂದಿರುವಂಥ ನಮ್ಮ ರಾಜ್ಯ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಕರ್ನಾಟಕ ಪರ ಸಂಘಟನೆ ಒಕ್ಕೂಟದ ಉಪಾಧ್ಯಕ್ಷರಾದಂಥ ಅಭಿಕುಮಾರ್ ಅವರು ಮತ್ತು ಮಂಜುನಾಥ ಸ್ವಾಮಿ ಅವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ವಿಜಯ್ ಅವರು, ಹೀಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಇವತ್ತು ಏನು ಬೀದರ್ ಜಿಲ್ಲೆಯಲ್ಲಿ ರಾಜ್ಯೋತ್ಸವನ ಆಚರಣೆ ಮಾಡುವ ಮುಖೇನವಾಗಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಎಲ್ಲ ರೀತಿಯಾದಂತಹ ಮತ್ತು ಕ್ರೀಡಾತ್ಮಕವಾಗಿ ಎಲ್ಲ ರೀತಿಯ ಬಗೆಯ ವಿವಿಧ ರೀತಿಯಲ್ಲಿ ಏಕತೆಯಲ್ಲಿ ವಿವಿಧತೆಯನ್ನು ಸಾರುವಂತಹ ಈ ಒಂದು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡುವ ಮುಖೇನವಾಗಿ ಪ್ರತಿ ವರ್ಷವಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ನಮ್ಮ ಬೀದರ್ನ ಹೆಮ್ಮೆಯ ಪಟ್ಟದಕಲ್ಲು ಅವರ ಒಂದು ಸಭಾಂಗಣದಲ್ಲಿ ಇವತ್ತು ಈ ಒಂದು ರಾಜ್ಯೋತ್ಸವ ಜರುಗಿರೋದು ನಿಜವಾಗ್ಲೂ ಕೂಡ ಖುಷಿ ಕೊಡುವಂಥ ವಿಚಾರ. ಹಾಗೆ ಇದೇ ರೀತಿಯಲ್ಲಿ ನಾವೆಲ್ಲರೂ ನಾಡು, ನೆಲ, ನುಡಿ, ಜಲ, ಭಾಷೆ, ಜನಗಳಿಗೋಸ್ಕರ ಈ ಒಂದು ರಾಜ್ಯೋತ್ಸವವನ್ನು ಪ್ರತಿ ವರ್ಷವೂ ಬರೀ ರಾಜ್ಯೋತ್ಸವವನ್ನು ನವೆಂಬರ್ನಲ್ಲಿ ಮಾತ್ರ ಸೀಮಿತಗೊಳ್ಳದೆ ವರ್ಷದ 365 ದಿನದಲ್ಲೂ ಕೂಡ 24 ಗಂಟೆ ಪ್ರತಿ ಕ್ಷಣ ಪ್ರತಿ ನಿಮಿಷದಲ್ಲೂ ಕೂಡ ನಮ್ಮ ನಾಡಿ ಮಿಡಿತ, ನಮ್ಮ ಎದೆ ಬಡಿತ ಪ್ರತಿಯೊಂದು ಕನ್ನಡ 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 ಎಂಬುದನ್ನೇ ಸಾರ್ತಾ ಇರಲಿ. ಎಲ್ಲರೂ ಕೂಡ ಎಲ್ಲೇ ಇದ್ರು ಹೇಗೆ ಇದ್ರು ಎಲ್ಲರೂ ಕನ್ನಡವನ್ನೇ ಮಾತಾಡಬೇಕು, ಕನ್ನಡವನ್ನೇ ಬಳಸಬೇಕು, ಕನ್ನಡವನ್ನೇ ಬೆಳೆಸಬೇಕು ಅಂತ ಹೇಳ್ತಾ ಎಲ್ಲ ನನ್ನ ಪ್ರೀತಿಯ ಸಹೃದಯಿ ಬೀದರ್ ಜಿಲ್ಲೆಯ ಜನತೆಗೆ ಕೂಡ ನಾನು ಮನಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಇವತ್ತು ಬೀದರ್ ಜಿಲ್ಲೆ ಅಂತಂದರೆ ನಮಗೆಲ್ಲರಿಗೂ ಗೊತ್ತು ಕರ್ನಾಟಕದ ಮುಕುಟ. ಹಾಗಾಗಿ ಈ ಕಿರೀಟ ಮುಕುಟ ಇವತ್ತು ಕರ್ನಾಟಕಕ್ಕೆ ಬಹಳಷ್ಟು ಕೊಡುಗೆಗಳು ಕೊಟ್ಟಿದೆ. ಸಾಹಿತಿಗಳನ್ನು ಕೊಟ್ಟಿದೆ, ಕವಿಗಳನ್ನು ಕೊಟ್ಟಿದೆ, ಮತ್ತು ಸ್ವತಂತ್ರ ಹೋರಾಟಗಾರರನ್ನು ಕೊಟ್ಟಿದೆ, ಮತ್ತು ಮಹಾಪುರುಷರುಗಳನ್ನು ಹೇಳಬೇಕು ಅಂತಂದರೆ ವಿಶ್ವಕ್ಕೆ ಒಂದು ಇದನ್ನು ಸಾರಿದಂತಹ ಸಮಾನತೆ ಸಾರಿದಂಥ ಬಸವಣ್ಣನವರನ್ನು ಕೊಟ್ಟಿದ್ದು ಇದೇ ನಮ್ಮ ಬೀದರ್ ಜಿಲ್ಲೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ಬಸವ ಕಲ್ಯಾಣ ಒಂದು ಅದ್ಭುತವಾದಂತಹ ಒಂದು ಕ್ಷೇತ್ರ ಕೂಡ ಆಗಿದೆ. ಹಾಗಾಗಿ ಬಸವಣ್ಣನವರ ತತ್ವದಂತೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಾಡಿನ 7 ಕೋಟಿ ಕನ್ನಡಿಗರು ಕೂಡ ಒಂದೇ ತಾಯಿಯ ಭುವನೇಶ್ವರಿ ಮಕ್ಕಳಂತೆ ನಾಡಿನ ಸೇವೆ ಮಾಡ್ತಾ ನಾವೆಲ್ಲ ಒಂದಾಗಿರೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಒಳ್ಳೆಯದಾಗಿ.